ಪನ್ನೀರ್ ಬಟರ್ ಮಸಾಲ. ಯಾರಿಗೆಲ್ಲ ಇಷ್ಟ ಇಲ್ಲ ಹೇಳಿ ಪನ್ನೀರ್ ಬಟರ್ ಮಸಾಲ. ಸೊ ಚಪಾತಿ ಜೊತೆಗಂತೂ ಸಖತ್ತಾಗಿರತ್ತೆ. ಒಂದು ಪ್ಯಾನ್ಗೆ ಆಯಿಲ್ ಹಾಕ್ಕೊಂಡು ಅದಕ್ಕೆ ನಾವು ಚಕ್ಕೆ, ಲವಂಗ, ಜೀರಿಗೆ, ಮೆಣಸು ಮತ್ತು ಆನಿಯನ್ನು, ಮೆಣಸಿನ್ಕಾಯಿ, ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಆಮೇಲೆ ಗೋಡಂಬಿ ಮತ್ತು ಸಣ್ಣದಾಗಿ ಒಂದು ಸೀಡ್ಸ್ ಬರುತ್ತಲ್ವ, ನಾವು ಕುರ್ಮಾಗೆಲ್ಲ ಹಾಕ್ತೀವಲ್ವ, ಅದು ಒಂದು ಹಾಕ್ಕೊಳ್ಬೇಕು. ಅಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಬೇಕು. ಒಂದೊಂದಾಗೇ ಹಾಕ್ಕೊಳ್ಳಿ, ಎಲ್ಲನೂ ಒಟ್ಟಿಗೆ ಹಾಕ್ಕೊಳ್ಳೋಕೆ ಹೋಗಬೇಡಿ. ಸೊ ಇದಕ್ಕೆ ಪಲಾವ್ ಎಲೆ ಆ್ಯಡ್ ಮಾಡೋ ಅಷ್ಟು ಅವಶ್ಯಕತೆ ಇಲ್ಲ. ಇದು ಡೈರೆಕ್ಟಾಗಿ ಒಗ್ಗರಣೆಗೆ ನಾವು ಪಲಾವ್ ಎಲೆ ಹಾಕಬೇಕಾಗತ್ತೆ. ಸೊ ಸಕ್ಕತ್ತಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ನಾನು ಕೂಡ ಫಸ್ಟ್ ಟೈಮ್ ಇದನ್ನು ಟ್ರೈ ಮಾಡಿದ್ದು. ತುಂಬ ಚೆನ್ನಾಗಿತ್ತು ಟೇಸ್ಟು. ನನಗೆ ಅಥವಾ ನಮ್ಮ ಮನೇಲಿಗಾಗಲಿ ಪ್ರತಿಯೊಬ್ಬರಿಗೂ ಸಖತ್ತಾಗಿ ಇಷ್ಟ ಆಯಿತು ಇದು. ಒಂದ್ಸಲ ಟ್ರೈ ಮಾಡಿ ಹೇಳಿ ಹೇಗೆ ಬಂತು ಅಂತ. ಸೊ ಕೊತ್ತಂಬರಿ ಸೊಪ್ಪು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಚೆನ್ನಾಗೇ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ಇದನ್ನೆಲ್ಲ ತೊಗೊಂಡು ನಾನು ಸ್ವಲ್ಪ ಹಾರ್ಕೊಳ್ಬೇಕು. ಹಾರ್ಕೊಂಡಾದಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಳ್ಬೇಕು. ನೈಸಿಗೆ ಆಗಬೇಕು. ಸೊ ಆ ರೀತಿ ರುಬ್ಕೋಬೇಕು. ತರ್ತರಿ ಎಲ್ಲ ಮಾಡ್ಕೊಳಕ್ಕೆ ಹೋಗಬೇಡಿ. ಮತ್ತು ತಿರ್ಗಾ ಒಂದು ಪ್ಯಾನ್ ತೊಗೊಂಡು ಅದಕ್ಕೆ ನಾವು ಸ್ವಲ್ಪ ಬಟರ್ ಹಾಕ್ಬಿಟ್ಟು ಪನ್ನೀರನ್ನ ಆ್ಯಡ್ ಮಾಡಬೇಕಾಗತ್ತೆ. ಏನಕ್ಕಂದರೆ ಡೈರೆಕ್ಟಾಗಿ ಕೂಡ ಪನ್ನೀರ್ ಹಾಕ್ಬೋದು, ಬಟ್ ಈ ಥರ ಸ್ವಲ್ಪ ಫ್ರೈ ಮಾಡ್ಕೊಂಡು ಹಾಕಿದ್ರೆ ಟೇಸ್ಟ್ ಸಕ್ಕತ್ತಾಗಿ ಬರುತ್ತೆ. ಸೊ ಹಂಗಾಗಿ ಸ್ವಲ್ಪ ಪನ್ನೀರ್ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಖಾರದ ಪುಡಿ ಮತ್ತು ಸಾಲ್ಟ್ ಹಾಕ್ಕೊಂಡಿದ್ದೀನಿ ನಾನು. ಅರಿಶಿನ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನಾವು ಜಾಸ್ತಿ ಎಲ್ಲ ಫ್ರೈ ಮಾಡೋಕ್ಕೆ ಹೋಗಬಾರ್ದು. ಇದನ್ನು ಸ್ವಲ್ಪನೇ ಫ್ರೈ ಮಾಡಬೇಕು. ಸುಮ್ಮನೆ ಒಂದು ಸ್ವಲ್ಪ ಅದೆಲ್ಲ ಕಲರೆಲ್ಲ ಅದಕ್ಕೆ ಅಂಟ್ಕೊಳ್ಳೋ ಥರ ಇದು ಮಾಡಬೇಕಷ್ಟೇ. ನೋಡಿ, ಅರಿಶಿನ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ನಾನು. ಸ್ವಲ್ಪನೇ ಫ್ರೈ ಮಾಡ್ಕೊಳ್ಳಿ, ಜಾಸ್ತಿ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಮಾಡಿಕೊಂಡು ಅದನ್ನು ಎತ್ತಿಟ್ಕೊಂಡಾದಮೇಲೆ ಮತ್ತೆ ಅದೇ ಪ್ಯಾನ್ಗೆ ಆಯಿಲು ಮತ್ತು ಬಟರು ಯಾಕೆ ಜಾಸ್ತಿ ಹಾಕ್ತಾಯಿದ್ದೀನಿ ಅಂದರೆ ಇದು ಬಟರ್ ಪನ್ನೀರೇ ಅಲ್ವಾ. ಸೊ ಹಂಗಾಗಿ ಬಟರ್ ಜಾಸ್ತಿ ಇರಲೇಬೇಕು, ಆವಾಗಲೇ ಟೇಸ್ಟ್ ಚೆಂದ. ನಮ್ಮ ಮನೇಲಿ ಆಯಿಲು ಜಾಸ್ತಿ ಯೂಸ್ ಮಾಡಲ್ಲ. ಸೊ ಹಂಗಾಗಿ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಒಂದೆರಡು ಪಲಾವ್ ಎಲೆ ಹಾಕ್ಕೋಬೇಕು. ಹಾಕ್ಕೊಂಡು ಸಣ್ಣದಾಗಿ ಕಟ್ ಮಾಡಿರೋ ಅಂಥ ಈರುಳ್ಳಿ ಕೂಡ ಆ್ಯಡ್ ಮಾಡ್ಕೋಬೇಕು. ಅದಕ್ಕೆ ಚೆನ್ನಾಗಿ ಫ್ರೈ ಆದಮೇಲೆ ಮತ್ತು ಖಾರದ ಪುಡಿ, ಗರಂ ಮಸಾಲ, ಧನಿಯಾ ಪೌಡರು ಇದನ್ನೆಲ್ಲ ಆ್ಯಡ್ ಮಾಡ್ಕೊಳ್ಬೇಕಾಗತ್ತೆ. ಆ್ಯಡ್ ಮಾಡಿಕೊಂಡು ಸ್ವಲ್ಪ ಅದು ರೋಸ್ಟ್ ಮಾಡಿಕೊಂಡು ಮತ್ತು ನಾವೇನು ರುಬ್ಬಿರ್ತೀವಲ್ವ ಮಸಾಲೆ, ಅದನ್ನು ಅದರೊಳಗಡೆ ಆ್ಯಡ್ ಮಾಡ್ಕೋಬೇಕು. ಆ್ಯಡ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕಬೇಕು. ನಾವು ಗೊತ್ತಾಗತ್ತಲ್ವ ನಮಗೆ ಎಷ್ಟು ತೆಳ್ಳಗೆ ಬೇಕು, ಗಟ್ಟಿಗೆ ಬೇಕು ಅನ್ನೋದು. ಸೊ ತುಂಬ ತೆಳ್ಳಗೆಲ್ಲ ಮಾಡ್ಕೊಳ್ಳೋಕೆ ಹೋಗಬೇಡಿ. ಅದು ಒಂದು ಗ್ರೇವಿ ಅಂತ ಅಂದಮೇಲೆ ಅದೊಂದು ಸ್ವಲ್ಪ ಗಟ್ಟಿಗೆ ಇರಬೇಕು. ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗೇ ಬೇಯಿಸ್ಕೊಳ್ಬೇಕಾಗತ್ತೆ. ಅದನ್ನು ಒಂದು 5ರಿಂದ 10 ನಿಮಿಷ ಚೆನ್ನಾಗಿ ಕುಕ್ ಆಗಬೇಕು. ಅದು ಆಯಿಲ್ಲು ಮೇಲ್ಗಡೆ ಬಿಟ್ಕೊಂಡಿದೆ ಅಂತ ಅನ್ನಿಸ್ಬೇಕು. ನೋಡಿ, ನನಗೆ ಪ್ಯಾನ್ಗೆಲ್ಲ ಕಚ್ತಾ ಇದೆ ಅಲ್ವಾ. ಸೊ ಫುಲ್ಲು ಹಂಗೆ 5 ನಿಮಿಷ ಬಿಟ್ಬಿಟ್ರೆ ಫುಲ್ಲು ಕಚ್ಚೋಗ್ಬಿಡುತ್ತೆ. ಸೊ ಹಂಗಾಗಿ ನೀವು ಫುಲ್ 5 ನಿಮಿಷ ಬಿಡೋಕೆ ಹೋಗ್ಬಿಡಿ. ಆವಾಗವಾಗ ಪ್ಲೇಟ್ ತೆಗೆದು ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇರಿ, ತಿರುಗಿಸ್ತಾ ಇರಬೇಕು ಅದನ್ನು. ತುಂಬ ಚೆನ್ನಾಗಿ ಬರುತ್ತೆ ಇದು. ಒಂದ್ಸಲಿ ಟ್ರೈ ಮಾಡಲೇಬೇಕು ನೀವು ಕೂಡ. ಯಾರು ಟ್ರೈ ಮಾಡಿಲ್ವೋ ಅವರು. ನೋಡಿ, ಅದಕ್ಕೆ ನಾನು ಮೊದಲೇ ಫ್ರೈ ಮಾಡಿಟ್ಕೊಂಡಿದ್ನಲ್ವ ಆ ಪನ್ನೀರ್ ಹಾಕಿದ್ದೀನಿ. ಡೈರೆಕ್ಟಾಗಿ ಹಾಕ್ತಾರೆ ಕೆಲವರು, ನಾನು ಡೈರೆಕ್ಟಾಗಿ ಹಾಕಿಲ್ಲ. ಸ್ವಲ್ಪ ಆ ಥರ ರೋಸ್ಟ್ ಮಾಡಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ಅಂತ. ಸೊ ಇದಾದಮೇಲೆ ಮತ್ತೆ ಅದಕ್ಕೆ ಕಸ್ತೂರಿ ಮೇಥಿ ಉದುರಿಸ್ತಾ ಇದ್ದೀನಿ. ಸಣ್ಣದಾಗೆ ಅದನ್ನು ಇದು ಮಾಡ್ಕೊಂಡಿದ್ದೀನಿ, ಕ್ರ್ಯಾಶ್ ಮಾಡಿಕೊಂಡು ಅದಕ್ಕೆ ಕಸ್ತೂರಿ ಮೇಥಿ ಹಾಕ್ಕೊಂಡು ಮತ್ತೆ ಅದ್ರ ಮೇಲೆ 1 ಸ್ಪೂನ್ ಬಟರ್ ಹಾಕ್ಕೊಂಡಿದ್ದೀನಿ. ಬಟರ್ ಹಾಕ್ಕೊಂಡು ಮತ್ತೆ ಇನ್ನೊಂದು ಸಲ ಅದೇ ಥರ ನಾವು ಬೇಯಿಸ್ಕೋಬೇಕಾಗತ್ತೆ. ಬೇಯಿಸ್ಕೊಂಡಾದಮೇಲೆ ಫೈನಲಾಗೆ ಮತ್ತೆ ನಾನು ಚಪಾತಿ ಮಾಡ್ತಾಯಿದ್ದೀನಿ. ಇವತ್ತು ಅದು ಕೂಡ ಕ್ಲಿಪ್ ಹಾಕಿದ್ದೀನಿ. ಸೊ ಚಪಾತಿ ಜೊತೆಗೆ ಅಲ್ವಾ ನಾವು ಇದನ್ನು ತಿಂತಾ ಇರೋದು. ಸೊ ಹಂಗಾಗಿ ಎರಡೂ ಕಡೆ ಚಪಾತಿ ಬೇಯಿಸ್ಕೊಂಡು, ಯಾಕೆ ರೌಂಡಿಗೆ ಬಂದಿಲ್ಲ ಅಂತ ಮಾತ್ರ ಕೇಳಬೇಡಿ. ಒಂದೊಂದು ಸಲ ಹಂಗೇನೆ ರೌಂಡಿಗೆ ಬರಲ್ಲ ಯಾರಿಗೂ ಕೂಡ, ನಾವು ಎಕ್ಸ್ಪೀರಿಯನ್ಸಸ್ ಏನಲ್ಲ. ಸೊ ಚಪಾತಿನೆಲ್ಲ ಮಾಡ್ಕೊಂಡಾದಮೇಲೆ ಮತ್ತೆ ಅದನ್ನು ಸರ್ವ್ ಮಾಡಿಕೊಂಡು ಕೊಡ್ತಾಯಿದ್ದೀನಿ. ನಿಜವಾಗ್ಲೂ ಸಕ್ಕತ್ತಾಗಿತ್ತು ಟೇಸ್ಟ್ ಮಾತ್ರ. ಇದು ನೋಡಿ, ಫುಲ್ ವಿಡಿಯೋ ಇದಾಗಿಲ್ಲ ಅಷ್ಟೇನೆ, ಬಟ್ ತುಂಬ ಚೆನ್ನಾಗಿ ಬಂದಿದೆ. ನಾನು ಇದೇ ಥರ ಪನ್ನೀರ್ ಮಾಡೋದು. ಸೊ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ.